ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಕಬ್ಬು ಬೆಳೆಗಾರರ ಹೋರಾಟ ತನ್ನಗಾಗೆ ತನ್ಗೂಡ್ದನ ಒಂದು ಅಖಿಲ ಭಾರತೀಯ ಸಕ್ಕರೆ ಮಹಾಮಂಡಳ ದೆಹಲಿ ಅಂದ್ರೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಸಂಸ್ಥೆ ಅಧ್ಯಕ್ಷರಾದಂಥ ಹರ್ಷವರ್ಧನ್ ಪಾಟೀಲ್ ಅವರ ಒಂದು ಟನ್ನಿಗೆ 4100 ರೇಟ್ ಮಾಡ್ಬೇಕಂತ ಪ್ರಹ್ಲಾದ್ ಜೋಶಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಅದನ್ನು ಪ್ರಧಾನಮಂತ್ರಿಗೂ ಬರ್ದಂಗೆ ಕಾಣ್ತೈತೆ ಅವರು, ಹರ್ಷವರ್ಧನ್ ಪಟೇಲ್ ಮಾಜಿ MP ಅವರು. ಆ ವಿಷಯವಾಗಿ ನನಗೆ ಕೊಲ್ಲಾಪುರದ ಪ್ರಗತಿಪರ ರೈತರು, ಪತ್ರಕರ್ತರು, ರೈತ ಹೋರಾಟಗಾರರಂತ ಕೆ ಎಂ ಪಾಟೀಲ್ ಅವರ ನನ್ನ ಕೂಡ ಫೋನ್ಯಾಗ ಸಂಪರ್ಕ ಮೇಲಿನ ಮೇಲೆ ಅವರ ಈ ರೈತ ಹೋರಾಟದ ಬಗ್ಗೆ ಇದ್ದರೂ ನಮಗೆ ಮಾಹಿತಿ ಕೊಡ್ತಿರ್ತಾರೋ, ಹೇಳ್ತಿರ್ತಾರೋ. ಅವರು ಚಿಂತಕರ. ಅವ್ರ ಫೋನ್ಯಾಗ ಏನು ಮಾತಾಡಿದಾರೆ ಅನ್ನೋದು ಡಿಟೇಲ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾಕಂದ್ರೆ ಅವ್ರು ಸ್ವತಃ ಕಬ್ಬು ಬೆಳೆಗಾರರು, ಪತ್ರಕರ್ತರು ಮತ್ತು ವಿಚಾರಧಾರಿಗಳು, ರೈತ ಹೋರಾಟಗಾರ. ಅವರ ನಾವು ಏನು ಮಾತಾಡಿದ್ದೇವೆ ಅನ್ನೋದು ನೀವೇ ಕೇಳ್ರಿ. ಯಾಕಂದ್ರೆ ಈ ನಮ್ಮ ಸಕ್ರಿನ 70% ನಾವು ಬೆಳೆಯುವಂಥ ಸಕ್ರಿನ ಪೆಪ್ಸಿ, ಕೋಕೋ ಕೋಲಾ, ಚಾಕ್ಲೇಟ್ ಅಂದ್ರೆ ಅಮೇರಿಕನ್ ಕಂಪ್ನಿಗಳೆಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು ಒಯ್ತಾವು. ಅದಕ್ಕೆ ರೇಟ್ ಹೆಚ್ಚು ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಅವ್ರ ವಾದ. ಅದ್ರ ಮ್ಯಾಗ ಚರ್ಚಾ ಶುರುವಾಗಬೇಕು. ಕಮೆಂಟ, ಲೈಕ್, ಶೇರ್ಗಳಾಗಬೇಕು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಲೋ ಗೌಡ್ರು, ಮಹಾರಾಷ್ಟ್ರ ಗೌಡ್ರಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಗೆ ಇಷ್ಟು ಇಂಪಾರ್ಟೆಂಟ್ ಬಾತ್ಮಿ ಕೊಡ್ಬೇಕಂತ ನಾ ಫೋನ್ ನಾನ ಹಚ್ಚಿನಲ್ಲ ಗೌಡ್ರ. ಹಚ್ಚಿಲ್ಲ. ಈಗ ಇವತ್ತು ಅವ ಶುಗರ್ ಫೆಡರೇಷನ್ ಚೇರ್ಮನ್ ಎಲ್ಲ ಮಹಾರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರದ ಆಲ್ ಇಂಡಿಯಾ ಹರ್ಷವರ್ಧನ್ ಪಾಟೀಲ್ ನಾವು MP ಅವರು ಫೆಡರೇಷನ್ ವತಿಯಿಂದ 4100 ಸಕ್ರೆ ಮಿನಿಮಮ್ ಸಕ್ರೆ ರೇಟ್ ಮಾಡಿರ್ತ 5000 ಮಾಡ್ಬೇಕಾಗಿತ್ತು. ಅದನ್ನ ಈಗ 3100 ಇದ್ದದು 7 ವರ್ಷ ಆತ್ರಿ. ಈಗ ಅದ್ರ 5000 ಮಾಡಿ 4100 ಮಾಡಿದಾರ. ತಪ್ಪದ. ಈಗ ಐತೆ ಅದ ಕಾಪಿ ಐತಿ ನಿಮ್ ಕಡೆ? ಇಲ್ಲ, ಕಾಪಿ ನಾನ್ ಕಡೆ ಸಿಗುದಿಲ್ಲ. ಸುಮ್ಕೆ ಅಂದ್ರೆ ನಾವ್ ಒಂದ್ ಕೇಳ್ರಿ ಗೌಡ್ರ, ನಮ್ ವಾಹಿನಿ ಇಟ್ಟೆಲ್ಲಾ ನೋಡ್ತಿರ್ತೇವೆ. ನಾ ಹಂಗ ಬಾಯ್ಲಿ ಹೇಳ್ರಿ, ಅದು ವೇಟೇಜ್ ಇರುದಿಲ್ಲ. ಅದ್ ಎಲ್ಲಿ ಸಿಗ್ತೈತಿ ಹೇಳ್ರಿ? ಯಾರ ಕಡೆ ಸಿಗ್ತೈತಿ? ಶುಗರ್ ಫೆಡರೇಷನ್ ಅಧ್ಯಕ್ಷ ಹರ್ಷವರ್ಧನ್ ಪಾಟೀಲ್ ಅವ್ನ ಕಡೆ ಎಲ್ಲಾ ಶುಗರ್ ಫ್ಯಾಕ್ಟರಿ ಇವ್ಗ ಬರ್ತಾರ ಅವ್ರ ಪತ್ರ. ಯಾವಾಗ ಸಕ್ಕರೆ ಮಂತ್ರಿ ನಿಮ್ ಜೋಶಿಗೆ ಅಲ್ಲ, ಅದ ಪತ್ರ ಕರೆಸ್ಪಾಂಡೆನ್ಸ್ ಇವ ವೇಗದಾಗ ಬ್ಯಾಡ್ರಿ ಗೌಡ್ರ. ಸ್ವಲ್ಪ ಕರೆಸ್ಪಾಂಡೆನ್ಸ್ ಇಲ್ಲ ಇಂತಲ್ಲಿ ಸಿಗ್ತಾವ. ಇವತ್ತು ರೇಡಿಯೋದಾಗ ಹೇಳಿದಾರಲ್ಲ, ಮತ್ತೊಂದು ನಿಮಗೆ ನಮ್ಮ ಮಹಾರಾಷ್ಟ್ರ ರೇಡಿಯೋದಾಗ ಹೇಳಿದಾರ ನೋಡೋದು. ಇಲ್ಲ, ಅದ್ ರೇಡಿಯೋ ಅದ ಆಡಿಯೋ ಬೇಕಾಗ್ತೈತ್ರಿ ಒಂದ ಮಾತಾಡಿದ್ದದು. ಅಧಿಕೃತ ಐತಿ ಒಳಗೆ ನಿಮ್ಗೆ ಅಷ್ಟು ಕೈಯಾಗ ನಮ್ ಕಡೆ ಹಂಗ ಶೋಸ್ ಹೇಳ್ರಲ್ಲ. ನಾವು ಎಂದಾಗೈತಿ? ಇವತ್ತ ರೇಡಿಯೋದಾಗ ಹೇಳಿದಾರ ನೋಡೋದು. ಹೌದಾ? ಕೇಳ್ತಂತ ಹೇಳ್ರಿ. ನಮ್ಮ ಪ್ರಹ್ಲಾದ್ ಜೋಶಿಗೆ ಪತ್ರ ಬರ್ತಾರ ಅವ್ರು. ಏನಂತ? ನೀವು 4000 ಮಿನಿಮಮ್ 3400 3100 ಇದ್ದದ್ದು 4100 ಮಾಡ್ರಿ ಮಿನಿಮಮ್ ಶುಗರ್ ಪ್ರೈಸ್. ಯಾವ ಮಹಾರಾಷ್ಟ್ರ ಫೆಡರೇಷನ್ ನಾವು ಆಲ್ ಇಂಡಿಯಾ ಫೆಡರೇಷನ್ ಹರ್ಷವರ್ಧನ್ ಪಾಟೀಲ್ MP. ಅದ ಅವ ಹೇಳಿದಾನ ಅದನ್ನ. ಅಂದ್ರೆ ಎಕ್ಸ್ ಆಫೀಷಿಯಲ್ ಅಲ್ಲ ಅವ್ ಶುಗರ್ ಫೆಡರೇಷನ್ ಅಧ್ಯಕ್ಷ ಅದಾರ್ಲೆ. ನೋಡೋಣ ತಡ್ರಿ ಅದೇನ್. ಮತ್ತೊಂದು ನಿಮ್ಗೆ 70% 30% ಅದ 70% ಇವ್ರು ಉಪಯೋಗ ಮಾಡ್ತಾರ. ಯಾರು? ಅವ್ರಿಗೆ ರೇಟ್ ಬೇರೆ ಇಡ್ರಿ. ಸಿಲಿಂಡರ್ ಪರ ಇದು ಹೇಳಾಕ್ತೀನಿ ನಿಮ್ಗೆ 2-3 ಸಲ ಫೋನ್ ಮಾಡಿ ಮಾಡ್ತಂತ ತಡ್ರಿ ಅದನ್ನೊಂದು. ಇದು ಒಂದ್. ಮತ್ತೊಂದು, ಈಗ ಸಕ್ಕರೆ ಗುಡಿನ ಸುತ್ತ ಉತ್ಪಾದನಾ ಖರ್ಚು ವಾಡಾಯ್ತು. ಅದ್ರದಾಕ ಇವ್ರು ವಿಚಾರ ಮಾಡಕ್ ತಯಾರಿಲ್ಲ. ಮತ್ ಹೋದ್ 7 ವರ್ಷದಾಗ ನಿಮ್ಗೆ ಇದೊಂದು ಪಾಯಿಂಟ್ ಹೇಳ್ತಾನ. ಈಗ ಸರ್ಕಾರಿ ನೌಕರದಾಗ DA 12.53% ಆದ. ಅವ್ರಿಗೆ ನಿಮಗ್ ಮಹಂಗಾಯಿ ಐತಿ, ರೈತರಿಗಿಲ್ಲ. ಅದ್ರ ಪ್ರಕಾರ 5000 ಮಿನಿಮಮ್ ದರ ಆಗ್ಬೇಕದ. DA 12.53% ಆಗೈತಿ. ಮತ್ತೀಗ 7ನೇ 8ನೇ ವೇತನ ಆಯೋಗ ಕೊಡಾಕ ನಿಂತಾರ. ಅವ್ರಿಗೆ ಬೇಡಿದಾರ. ಇವ್ರು ರೈತರು ಬೇಡ್ತಾರು, ಇವ್ರು ಕೊಡುದಿಲ್ಲ. ಯಾವ ಉಪವಾಸ ಹೊಟ್ಟಿ ಹಾಕೋದಿಲ್ಲ. ಬೆನ್ನ ಮ್ಯಾಲ ಇವ್ರು ಹೊಟ್ಟಿ ಮೇಲೆ ಬೇಡಾಕತ್ತದ. ಬೆನ್ನ ಮೇಲೆ ಪ್ರೋತ್ಸಾಹ ಕೊಡಬಹುದು. ಈಗ 70% ಸಕ್ರಿ ಬರೀ ಇವ್ರಿಗೆ ಹೋಗ್ತೈತಲ್ಲ, ಫಾರಿನರ್ಸ್ಗೆ ಹೋಗ್ತೈತೆ ನಮ್ದು? ಇಲ್ಲ, ಎಲ್ಲಾ ಕಡೆ ಹೋಗ್ತೈತಿ. ಅದ ಈ ಸ್ವೀಟ್ ಪದಾರ್ಥ ಹೋಗ್ತೈತಿ. ಮ್ಯಾಕ್ಸಿಮಮ್ ಪೆಪ್ಸಿ, ಅಮೇರಿಕನ್ ಕಂಪನಿ ಪೆಪ್ಸಿ ಕೋಲಾ, ಥಮ್ಸಪ್ ಅವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗೆ ಹೋಗ್ತೈತಿ. ಅದು ಉಳಿಕೆದ್ದು ಚಾಕ್ಲೇಟ, ಬಿಸ್ಕಿಟ ಅವು ಎಲ್ಲ ಫಾರಿನ್ ಕಂಪನಿ.
ಮತ್ ಅವ್ರಿಗೆ ಮಾಯ ಮಾಡೋ ಸಲುವಾಗಿ ಇವ್ರದ್ದು ಯಾಕೆದಾವ ಅವ್ ಕಾಂಗ್ರೆಸ್ ಅವ್ರಿಗೆ ಅರ್ಧ ಮಾಡಿದ್ರು ಹೆಚ್ಚಿಗೆ ಯಾಕೆ ಮಾಡಬಾರ್ದು ಇವ್ರ ಇದನ್ನ ಇದ್ರ ಬದ್ದಲ್ ನಾನು ಮುರ್ಕುಂಬಿದ ಮೇಡಮ್ ಇಂಟರ್ವ್ಯೂ ಮಾಡೀನಿ ಹಿಂದ್ ಕೆಲವೊಮ್ಮೆ ಏನಂದ್ಲಕ್ಕೆ ಅಕ್ಕಿ ಹೀಗೆ ಹೇಳಿಲ್ಲ. ಮತ್ತೊಂದು ಅವ್ರದ್ದು ಏನೈತಿ, ಇವ್ರೇನು ಸಕ್ಕರೆ ಕಾರ್ಖಾನೆ ಅದಾವ್ರ ಮತ್ತು ಇವ್ರು ಒಂದಾಗ್ಬೇಕು ರೈತರ ಈ ದೋಷ ಐತಿ ಯಾರ್ದು ಕೇಂದ್ರ ಸರ್ಕಾರ ಪಾಲಿಸಿ ಆಗಿ ದೋಷ ಐತಿ. ಅಮಿತ್ ಕೋರೆಲ್ ಇಂಟರ್ವ್ಯೂ ಮಾಡೀನಿ ನಾ ಒಂದ್ 5-6 ವರ್ಷ ಇತ್ತು. ಅವ್ರ ನ್ಯಾಷನಲ್ ಫೆಡರೇಷನ್ ವೈಸ್ ಪ್ರೆಸಿಡೆಂಟ್ ಇದ್ರಾಗ ಎಲ್ಲ ಅಂದ್ರೆ ದೋಷ ಎಲ್ಲೈತಿ ಅಂದ್ರೆ ನೋವು ಎಲ್ಲಿ ಆಗೈತಿ, ತೆಲಿಗೆ ನೋವು ಐತಿ, ನಾವ್ ಮಲಮ್ ಕಾಲಿಗೆ ಹಚ್ಚದಾರ ಇವ್ರು ನೋವು ತೆಲಿಗೈತಿ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿ ತಪ್ಪೈತ ಅದ. ಮತ್ ಇವ್ ಏನ್ FRP ಹೆಚ್ಚು ಮಾಡಿರಲ್ಲ ಹೋದ 5-6 ವರ್ಷ ಅದೆಲ್ಲ ಓಡ್ನಿಗೆ ದರ ವಾಡಿಸಿದ್ರು ಅವರು. ರೈತರಿಗೆ ಸಿಗಲಿಲ್ಲ FRP ಹೆಚ್ಚಿಗೆ ಮಾಡಿರಬಿ. ಟ್ರಾನ್ಸ್ಪೋರ್ಟೇಶನ್ ಹಾರ್ವೆಸ್ಟ್ ಮತ್ತು ಡೀಸೆಲ್ ವಾಡಿಸಿದ ಅವರು ಭರ್ಪೂರ. ಮತ್ತ ಅವ್ರಿಗೆ ಅನಧಿಕೃತವಾಗಿ ಇವ್ ತೋಡ್ನವ್ರಿಗೆ 15-20% ಕಮಿಷನ್. ಈ ಮಹಾರಾಷ್ಟ್ರದಾಗ ಹೈಯೆಸ್ಟ್ ಶುಗರ್ ಫ್ಯಾಕ್ಟರಿ ರೇಟ್ ಯಾರು ಕೊಡ್ತಾರ ಈಗ ಮಹಾರಾಷ್ಟ್ರದಾಗ್ರಿ? ಈಗ ಅಲ್ಲಿ ನೀವು ಕೊಡ್ಯಾವ ನೋಡಿ, ಈಗ ನಮ್ಮ ದಾಲ್ಮಿಯಾ ನಾವು ಎಷ್ಟು ಕೊಟ್ಯಾನ್ರಿ? 3653 ರೂಪಾಯಿ, 3650. ಇದೆಲ್ಲ ನನ್ನ ಕಡೆ ಬರ್ದತ್ ನಿಮ್ಗೆ. ಈಗ ನಿಮ್ಗೆಲ್ಲ ಹೇಳಾಕ್ತೀನಿ, ನೀವು ಅದು ಕೇಳವ ನೀವು ನನ್ನ ಕಡೆ ಹೋಯ್ತು ಇದಾಯ್ತು. 3653 ರೂಪಾಯಿ ಹೈಯೆಸ್ಟ್ ಅದ. ಹಾ ಹೈಯೆಸ್ಟ್ ಐತಿ ಸದ್ಯ 3600. ಎಲ್ಲಿ ಐತ್ರ ದಾಲ್ಮಿಯಾ ಫ್ಯಾಕ್ಟ್ರಿ? ಇಲ್ಲೇ ಕೋಲ್ಹಾಪುರ ಜಿಲ್ಲಾದಾಗ ಐತ, ಪ್ರೈವೇಟ್ ಕೋಲ್ಹಾಪುರ ಜಿಲ್ಲಾದಾಗ. ನಂತರ ಈಗ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಗೌಡ್ರ ಇದನ್ನ ಹ್ಯಾಂಡಲ್ ಮಾಡತೈತೋ ಶುಗರ್ ಲಾಬಿ ಹ್ಯಾಂಡಲ್ ಮಾಡ್ತೈತೋ ಇದನ್ನ? ಯಾವ್ದ್ರಿ ಈ ರೇಟ್ ಫಿಕ್ಸ್ ಮಾಡೋದು? ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತಾರಲ್ಲ. ಮತ್ತೊಂದು ಈ ಮಿನಿಮಮ್ ಪ್ರೈಸ್ 3000 7 ವರ್ಷ ಆಗ್ತದ. ಅದು ಈ 7 ವರ್ಷ ಅವಧಿದಾಗ 12% 53% ಕೊಟ್ರಿ ಯಾರ DA. ಮತ್ ನಮ್ ಸಕ್ರಿ ದರ 3000 ಅಥವಾ ಮತ್ ಭಾಳ ಅಂಗಡಿ ಅದಾವ. ಮಿನಿಮಮ್ ರೇಟ್ ಇವ್ರಿಗೆ ಅದ್ರ ಫಾಯ್ದೆ ಸಿಗ್ತಿದ್ಯಾರಿ. ಈ ಕೋಲ್ಡ್ ಡ್ರಿಂಕ್ಸ್ ಅವ್ರಿಗೆ ಅದ, ಅವ್ರಿಗೆ ಲಾಭ ಮಾಡಿ ಅವ್ರು ಫಂಡ್ ಕೊಡ್ತಾರೆ ಇವ್ರಿಗೆ, ಇಲೆಕ್ಷನ್ ಫಂಡ್. ಅವ್ರಿಗೆ ಲಾಭ ಮಾಡಿ ಕೊಡೋ ಸಲುವಾಗಿ ಈ ರೇಟ್ ಹೆಚ್ಚು ಮಾಡ್ಲಿಲ್ಲ. 7 ವರ್ಷ ಆಗ್ತದೆ ಎಲ್ಲ ತರ ಹೆಚ್ಚು ಮಾಡಿರು. ಅದ್ಯಾಗ ಮಾಡ್ಬಾರು? FRP ಹೆಚ್ಚು ಮಾಡಿದ್ರೆ ರೈತರಿಗೆ ಸಿಗ್ಲಿಲ್ಲ. ಮತ್ತೊಂದು ನಿಮಗೆ FRP ಈಗ ಹೇಳತ್ತಿಲ್ಲ, ತೋಡ್ನಿದವ್ರಿಗೆ 15-20% ಹೆಚ್ಚು ಅವ್ರು ದರ ಫಿಕ್ಸ್. ಮತ್ತ ಅವ್ರಿಗೆ 35% ಇವ್ರಿಗೆ ಹೆಚ್ಚು. ಯಾರಿಗೆ? ವಾಹತುಕದವ್ರಿಗೆ ಕಮಿಷನ್. ಮತ್ ನಮಗೆ ಏನ್ ಸಿಗಲಿಲ್ಲ ರೈತರಿಗ. ಈಗೇನ್ ನೀವು ಮಾತಾಡಿದಿರಲ್ಲ ಗೌಡ್ರ, ಈಗ ನಂದ ನಿಮ್ದ ಸಂಭಾಷಣೆ ಏನ ಇದನ್ನ ಹಾಕಿ ಬಿಡ್ತೇನಲ್ಲ ಮತ್ತೆ ನಿಮ್ಗ ನೀವ್ ಹೆಂಗ ಆಗ್ತೀರ? ಮತ್ತೊಂದ್ ರೀತಿ ರೈತ ಇವು ಕೃಷಿ ಪ್ರಧಾನ ದೇಶದಾಗ ರೈತರಿಗೆ ಹಿತ ನೋಡ್ಬೇಕಾಗೈತಿ. ಆತ್ ಬಿಡ್ ಗೌಡ್ರ, ಈಗ ಹಾಕಿ ಬಿಡ್ತೇನೆ. ನಿಮ್ಮ ಚರ್ಚೆ ಆಗಿದಾವು, ನಾಳೆ ಅದನ್ನ ಹಾಕ್ತೇನೆ, ತಲೆ ಕೆಡಿಸ್ಕೊ. ನಾ KM ಪಾಟೀಲ್ ಹಿರಿಯ ಪತ್ರಕರ್ತರು, ಕಬ್ಬು ಬೆಳೆಗಾರರ ಹಿತರಕ್ಷಕರು. ಅದೇ ಮಹಾರಾಷ್ಟ್ರ ಪಿರಾಷ್ಟ್ರ ಏನ್ ಹಾಕಕ್ ಹೋಗ್ಬೇಡ್ರಿ. ಏನ್ ಬೇಡ ಬಟ್ ನಾ ಬೆಳಗಾವಿ ಜಿಲ್ಲಾದಾಗ ಮಾಡಿ ನಾ ಪತ್ರಕರ್ತ. ಈಗ ಮತ್ತೊಂದು ಫೋನ್ ನನ್ನ ಕಡೆ ಬಹಳ ಇಂಪಾರ್ಟೆಂಟ್ ನ್ಯೂಸ್ ಇರ್ತಾವ. ಈಗ ಆತ್ ಬಿಡ್ರಿ, ನಾ ಮಾಡ್ತೇನೆ ಬಿಡ್ರಿ ಗೌಡ್ರ. ಮತ್ ನಿಮ್ಗೆ ಬೇಕಾದ ಅಂತಲೇ ಮಾತಾಡ್ತೇನೆ ಬಿಡ್ರಿ, ಮಾತಾಡ್ತೇನೆ. ಸರ್.